ಬಿಜೆಪಿಯ ಮಾಜಿ ಸಚಿವರೊಬ್ಬರು ಈಗ ಕಾನೂನಿನ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅತಿಯಾದ ಅಭಿಮಾನದ ಒಂದಿಷ್ಟು ಅಭಿಮಾನಿಗಳ ವಿಚಾರದಿಂದಾಗಿ ಈಗ ಕಾನೂನಿನ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. ಹಾಗಾದ್ರೆ ಯಾರವರು ಮಾಜಿ ಸಚಿವರು? ಅಭಿಮಾನದ ಅತಿರೇಕ ಹೇಗಿತ್ತು ಅನ್ನೋದರ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಹತ್ಯೆ, ಮಾಂಸಕ್ಕಾಗಿ ಕಾಡು ಪ್ರಾಣಿಗಳ ಬೇಟೆ, ಕಾಡಂಚಿನ ಗ್ರಾಮಗಳಲ್ಲಿ ಮಾನವ ವನ್ಯ ಮೃಗಗಳ ಸಂಘರ್ಷ. ಕರ್ನಾಟಕದಲ್ಲಿ ಕಾಡು ಪ್ರಾಣಿಗಳ ರಕ್ಷಣೆಗೆ ಅದೆಷ್ಟೇ ಕಠಿಣ ಕಾನೂನು ಕ್ರಮ ತಂದ್ರೂ ಅಕ್ರಮವಾಗಿ ವನ್ಯಜೀವಿ ಸಂಪತ್ತಿನ ಲೂಟಿ ಆಗ್ತಾನೆ ಇದೆ. ಅದರಲ್ಲೂ ಕಾನೂನಿನ ಅರಿವಿರುವ ಜನಪ್ರತಿನಿಧಿಗಳಿಂದಲೇ ಈ ನೆಲದ ಕಾನೂನುಗಳ ಉಲ್ಲಂಘನೆ ಆಗ್ತಾ ಇದೆ. ಆ ಸಾಲಿಗೆ ಇದೀಗ ಮಾಜಿ ಸಚಿವ ಶಿವನಗೌಡ ನಾಯಕ್ ಸೇರಿದ್ದಾರೆ. ಶಿವನಗೌಡ ನಾಯಕ್ಗೆ ನವಿಲುಗರಿ ಸಂಕಷ್ಟ, ಅಭಿಮಾನಿ ಹಾಕಿದ್ದ ಹಾರದಿಂದ ಢವಢವ. ಇದೇ ತಿಂಗಳ 14ರಂದು ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡಿರುವ ಶಿವನಗೌಡ ನಾಯಕ್ ಇದೀಗ ವಿವಾದದ ಕೇಂದ್ರ ಬಿಂದುವಾಗಿದ್ದಾರೆ. ಬರ್ತ್ಡೇ ವೇಳೆ ಅಭಿಮಾನಿಯೊಬ್ಬರು ನವಿಲುಗರಿಯ ಹಾರ ಹಾಕಿದ್ದು ಮಾಜಿ ಸಚಿವರು ಸಂಭ್ರಮದಿಂದಲೇ ಪೋಸ್ ನೀಡಿದ್ರು. ನವಿಲುಗರಿ ಹಾರದೊಂದಿಗೆ ನಗುಮುಖದೊಂದಿಗೆ ಕಾಣಿಸಿಕೊಂಡಿರುವ ಶಿವನಗೌಡ ನಾಯಕ್ ಅವರ ಫೋಟೋ ಇದೀಗ ಎಲ್ಲೆಡೆ ವೈರಲ್ ಆಗಿದ್ದು ಅದೇ ಸಂಕಷ್ಟ ತಂದಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆ ಆಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗೆ ಶಿವನಗೌಡ ನಾಯಕ್ ವಿರುದ್ಧ ದೂರು ನೀಡಿದ್ದಾರೆ. ಕೋಟೆ ಕೊಳ್ಳೆ ಹೊಡೆದ ಮೇಲೆ ಬಾಗಿಲು ಹಾಕಿದ್ರು ಅನ್ನುವಂತೆ ಇದೀಗ ಶಿವನಗೌಡ ನಾಯಕ್ ತಪ್ಪೊಪ್ಪಿಕೊಂಡಿದ್ದಾರೆ. ವಿಚಾರಣೆಗೆ ಸಹಕರಿಸುತ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಅದು ನವಿಲ್ಗಿರಿಯದೇ ಹಾರ ಬಹುತೇಕ ತಂದೆ ಯಾರೋ ಅಭಿಮಾನಿಗಳು ಹಾಕಿದ್ದಾರೆ. ಹಾಕಬಾರ್ದಾಗಿತ್ತು. ಆಕ್ಚುಲಿ ಅವರು ಅಭಿಮಾನಕ್ಕೇನೋ ತಂದು ಆ ಒಂದು ಗದ್ದಲದಲ್ಲಿ ಹಾಕುವಂತ ಕೆಲಸ ಮಾಡಿದ್ದಾರೆ. ಮತ್ತೆ ಅದು ದೂರ ಆದ್ಮೇಲೆ ಅದು ಮಾಹಿತಿ ಬಂದ ಮೇಲೆ ನಾನು ಕೂಡ ಅದು ನವಿಲುಗಿರಿಯ ಹಾರ ಎಲ್ಲಿದೆ ಅಂತೇಳಿ ಗುರುತಿಸ್ತಕ್ಕಂಥ ಪ್ರಯತ್ನ ಮಾಡಿ ಯಾರೋ ನಮ್ಮ ಅಭಿಮಾನಿಗಳು ಅದನ್ನ ಲಿಂಗಸೂರು ಕಡೆ ತಗೊಂಡು ಹೋಗಿದ್ರು. ಅದನ್ನ ಅಲ್ಲಿಂದ ವಾಪಸ್ ತರಿಸಿ ಅರಣ್ಯ ಇಲಾಖೆಯವರಿಗೆ ಅದರ ಬದಲು ವಾಪಸ್ ಹಸ್ತಾಂತರ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇನ್ನು ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂದಿರೋ ಅರಣ್ಯ ಸಚಿವರು ವನ್ಯಜೀವಿ ಕಾಯ್ದೆ ಉಲ್ಲಂಘಿಸಿದ್ದವರ ವಿರುದ್ಧ ಕ್ರಮ ಆಗೇ ಆಗುತ್ತೆ ಅಂತ ಗುಡುಗಿದ್ರು. ಶಿವನಗೌಡ ನಾಯಕ್ ಅವರಿರ್ಬೋದು ಅಥವಾ ಯಾವುದೇ ನಾಗರಿಕರಿರ್ಬೋದು, ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಉಲ್ಲಂಘನೆ ಮಾಡಿದ್ರೆ ಕಾನೂನು ರೀತಿ ಅವರ ಮೇಲೆ ಕ್ರಮ ಆಗ್ತದೆ. ಜನನಾಯಕರು ಅಂದ್ರೆ ಜನರಿಗೆ ದಾರಿದೀಪವಾಗಬೇಕು. ಈ ನೆಲದ ಕಾನೂನುಗಳ ಬಗ್ಗೆ ಸದಾ ಜಾಗೃತರಾಗಿರಬೇಕು ಮತ್ತು ಇತರರಿಗೆ ಜಾಗೃತಿ ಮೂಡಿಸಬೇಕು. ಅವರೇ ಆಸೆಗೆ ಬಿದ್ದು ತಪ್ಪು ದಾರಿ ತುಳಿಯೋದು ಮಹಾಪರಾಧ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಜೆಪಿಯ ಮಾಜಿ ಸಚಿವರೊಬ್ಬರು ಈಗ ಕಾನೂನಿನ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅತಿಯಾದ ಅಭಿಮಾನದ ಒಂದಿಷ್ಟು ಅಭಿಮಾನಿಗಳ ವಿಚಾರದಿಂದಾಗಿ ಈಗ ಕಾನೂನಿನ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. ಹಾಗಾದ್ರೆ ಯಾರವರು ಮಾಜಿ ಸಚಿವರು? ಅಭಿಮಾನದ ಅತಿರೇಕ ಹೇಗಿತ್ತು ಅನ್ನೋದರ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಹತ್ಯೆ, ಮಾಂಸಕ್ಕಾಗಿ ಕಾಡು ಪ್ರಾಣಿಗಳ ಬೇಟೆ, ಕಾಡಂಚಿನ ಗ್ರಾಮಗಳಲ್ಲಿ ಮಾನವ ವನ್ಯ ಮೃಗಗಳ ಸಂಘರ್ಷ. ಕರ್ನಾಟಕದಲ್ಲಿ ಕಾಡು ಪ್ರಾಣಿಗಳ ರಕ್ಷಣೆಗೆ ಅದೆಷ್ಟೇ ಕಠಿಣ ಕಾನೂನು ಕ್ರಮ ತಂದ್ರೂ ಅಕ್ರಮವಾಗಿ ವನ್ಯಜೀವಿ ಸಂಪತ್ತಿನ ಲೂಟಿ ಆಗ್ತಾನೆ ಇದೆ. ಅದರಲ್ಲೂ ಕಾನೂನಿನ ಅರಿವಿರುವ ಜನಪ್ರತಿನಿಧಿಗಳಿಂದಲೇ ಈ ನೆಲದ ಕಾನೂನುಗಳ ಉಲ್ಲಂಘನೆ ಆಗ್ತಾ ಇದೆ. ಆ ಸಾಲಿಗೆ ಇದೀಗ ಮಾಜಿ ಸಚಿವ ಶಿವನಗೌಡ ನಾಯಕ್ ಸೇರಿದ್ದಾರೆ. ಶಿವನಗೌಡ ನಾಯಕ್ಗೆ ನವಿಲುಗರಿ ಸಂಕಷ್ಟ, ಅಭಿಮಾನಿ ಹಾಕಿದ್ದ ಹಾರದಿಂದ ಢವಢವ.
ಇದೇ ತಿಂಗಳ 14ರಂದು ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡಿರುವ ಶಿವನಗೌಡ ನಾಯಕ್ ಇದೀಗ ವಿವಾದದ ಕೇಂದ್ರ ಬಿಂದುವಾಗಿದ್ದಾರೆ. ಬರ್ತ್ಡೇ ವೇಳೆ ಅಭಿಮಾನಿಯೊಬ್ಬರು ನವಿಲುಗರಿಯ ಹಾರ ಹಾಕಿದ್ದು ಮಾಜಿ ಸಚಿವರು ಸಂಭ್ರಮದಿಂದಲೇ ಪೋಸ್ ನೀಡಿದ್ರು. ನವಿಲುಗರಿ ಹಾರದೊಂದಿಗೆ ನಗುಮುಖದೊಂದಿಗೆ ಕಾಣಿಸಿಕೊಂಡಿರುವ ಶಿವನಗೌಡ ನಾಯಕ್ ಅವರ ಫೋಟೋ ಇದೀಗ ಎಲ್ಲೆಡೆ ವೈರಲ್ ಆಗಿದ್ದು ಅದೇ ಸಂಕಷ್ಟ ತಂದಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆ ಆಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗೆ ಶಿವನಗೌಡ ನಾಯಕ್ ವಿರುದ್ಧ ದೂರು ನೀಡಿದ್ದಾರೆ. ಕೋಟೆ ಕೊಳ್ಳೆ ಹೊಡೆದ ಮೇಲೆ ಬಾಗಿಲು ಹಾಕಿದ್ರು ಅನ್ನುವಂತೆ ಇದೀಗ ಶಿವನಗೌಡ ನಾಯಕ್ ತಪ್ಪೊಪ್ಪಿಕೊಂಡಿದ್ದಾರೆ. ವಿಚಾರಣೆಗೆ ಸಹಕರಿಸುತ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಅದು ನವಿಲ್ಗಿರಿಯದೇ ಹಾರ ಬಹುತೇಕ ತಂದೆ ಯಾರೋ ಅಭಿಮಾನಿಗಳು ಹಾಕಿದ್ದಾರೆ. ಹಾಕಬಾರ್ದಾಗಿತ್ತು. ಆಕ್ಚುಲಿ ಅವರು ಅಭಿಮಾನಕ್ಕೇನೋ ತಂದು ಆ ಒಂದು ಗದ್ದಲದಲ್ಲಿ ಹಾಕುವಂತ ಕೆಲಸ ಮಾಡಿದ್ದಾರೆ. ಮತ್ತೆ ಅದು ದೂರ ಆದ್ಮೇಲೆ ಅದು ಮಾಹಿತಿ ಬಂದ ಮೇಲೆ ನಾನು ಕೂಡ ಅದು ನವಿಲುಗಿರಿಯ ಹಾರ ಎಲ್ಲಿದೆ ಅಂತೇಳಿ ಗುರುತಿಸ್ತಕ್ಕಂಥ ಪ್ರಯತ್ನ ಮಾಡಿ ಯಾರೋ ನಮ್ಮ ಅಭಿಮಾನಿಗಳು ಅದನ್ನ ಲಿಂಗಸೂರ್ ಕಡೆ ತಗೊಂಡು ಹೋಗಿದ್ರು. ಅದನ್ನ ಅಲ್ಲಿಂದ ವಾಪಸ್ ತರಿಸಿ ಅರಣ್ಯ ಇಲಾಖೆಯವರು ಏನಾದರೂ ಬದಲು ವಾಪಸ್ ಹಸ್ತಾಂತರ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇನ್ನು ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂದಿರೋ ಅರಣ್ಯ ಸಚಿವರು ವನ್ಯಜೀವಿ ಕಾಯ್ದೆ ಉಲ್ಲಂಘಿಸಿದ್ದವರ ವಿರುದ್ಧ ಕ್ರಮ ಆಗೇ ಆಗುತ್ತೆ ಅಂತ ಗುಡುಗಿದ್ರು. ಶಿವನಗೌಡ ನಾಯಕ್ ಅವರಿರ್ಬೋದು ಅಥವಾ ಯಾವುದೇ ನಾಗರಿಕರಿರ್ಬೋದು, ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಉಲ್ಲಂಘನೆ ಮಾಡಿದ್ರೆ ಕಾನೂನು ರೀತಿ ಅವರ ಮೇಲೆ ಕ್ರಮ ಆಗ್ತದೆ. ಜನನಾಯಕರು ಅಂದ್ರೆ ಜನರಿಗೆ ದಾರಿದೀಪವಾಗಬೇಕು. ಈ ನೆಲದ ಕಾನೂನುಗಳ ಬಗ್ಗೆ ಸದಾ ಜಾಗೃತರಾಗಿರಬೇಕು ಮತ್ತು ಇತರರಿಗೆ ಜಾಗೃತಿ ಮೂಡಿಸಬೇಕು. ಅವರೇ ಆಸೆಗೆ ಬಿದ್ದು ತಪ್ಪು ದಾರಿ ತುಳಿಯೋದು ಮಹಾಪರಾಧ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಜೆಪಿಯ ಮಾಜಿ ಸಚಿವರೊಬ್ಬರು ಈಗ ಕಾನೂನಿನ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅತಿಯಾದ ಅಭಿಮಾನದ ಒಂದಿಷ್ಟು ಅಭಿಮಾನಿಗಳ ವಿಚಾರದಿಂದಾಗಿ ಈಗ ಕಾನೂನಿನ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. ಹಾಗಾದ್ರೆ ಯಾರವರು ಮಾಜಿ ಸಚಿವರು? ಅಭಿಮಾನದ ಅತಿರೇಕ ಹೇಗಿತ್ತು ಅನ್ನೋದರ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಹತ್ಯೆ, ಮಾಂಸಕ್ಕಾಗಿ ಕಾಡು ಪ್ರಾಣಿಗಳ ಬೇಟೆ, ಕಾಡಂಚಿನ ಗ್ರಾಮಗಳಲ್ಲಿ ಮಾನವ ವನ್ಯ ಮೃಗಗಳ ಸಂಘರ್ಷ. ಕರ್ನಾಟಕದಲ್ಲಿ ಕಾಡು ಪ್ರಾಣಿಗಳ ರಕ್ಷಣೆಗೆ ಅದೆಷ್ಟೇ ಕಠಿಣ ಕಾನೂನು ಕ್ರಮ ತಂದ್ರೂ ಅಕ್ರಮವಾಗಿ ವನ್ಯಜೀವಿ ಸಂಪತ್ತಿನ ಲೂಟಿ ಆಗ್ತಾನೆ ಇದೆ. ಅದರಲ್ಲೂ ಕಾನೂನಿನ ಅರಿವಿರುವ ಜನಪ್ರತಿನಿಧಿಗಳಿಂದಲೇ ಈ ನೆಲದ ಕಾನೂನುಗಳ ಉಲ್ಲಂಘನೆ ಆಗ್ತಾ ಇದೆ. ಆ ಸಾಲಿಗೆ ಇದೀಗ ಮಾಜಿ ಸಚಿವ ಶಿವನಗೌಡ ನಾಯಕ್ ಸೇರಿದ್ದಾರೆ. ಶಿವನಗೌಡ ನಾಯಕ್ಗೆ ನವಿಲುಗರಿ ಸಂಕಷ್ಟ. ಅಭಿಮಾನಿ ಹಾಕಿದ್ದ ಹಾರದಿಂದ ಢವಢವ. ಇದೇ ತಿಂಗಳ 14ರಂದು ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡಿರುವ ಶಿವನಗೌಡ ನಾಯಕ್ ಇದೀಗ ವಿವಾದದ ಕೇಂದ್ರ ಬಿಂದುವಾಗಿದ್ದಾರೆ. ಬರ್ತ್ಡೇ ವೇಳೆ ಅಭಿಮಾನಿಯೊಬ್ಬರು ನವಿಲುಗರಿಯ ಹಾರ ಹಾಕಿದ್ದು ಮಾಜಿ ಸಚಿವರು ಸಂಭ್ರಮದಿಂದಲೇ ಪೋಸ್ ನೀಡಿದ್ರು. ನವಿಲುಗರಿ ಹಾರದೊಂದಿಗೆ ನಗುಮುಖದೊಂದಿಗೆ ಕಾಣಿಸಿಕೊಂಡಿರುವ ಶಿವನಗೌಡ ನಾಯಕ್ ಅವರ ಫೋಟೋ ಇದೀಗ ಎಲ್ಲೆಡೆ ವೈರಲ್ ಆಗಿದ್ದು ಅದೇ ಸಂಕಷ್ಟ ತಂದಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆ ಆಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗೆ ಶಿವನಗೌಡ ನಾಯಕ್ ವಿರುದ್ಧ ದೂರು ನೀಡಿದ್ದಾರೆ. ಕೋಟೆ ಕೊಳ್ಳೆ ಹೊಡೆದ ಮೇಲೆ ಬಾಗಿಲು ಹಾಕಿದ್ರು ಅನ್ನುವಂತೆ ಇದೀಗ ಶಿವನಗೌಡ ನಾಯಕ್ ತಪ್ಪೊಪ್ಪಿಕೊಂಡಿದ್ದಾರೆ. ವಿಚಾರಣೆಗೆ ಸಹಕರಿಸುತ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಅದು ನವಿಲ್ಗಿರಿಯದೇ ಹಾರ ಬಹುತೇಕ ತಂದೆ ಯಾರೋ ಅಭಿಮಾನಿಗಳು ಹಾಕಿದ್ದಾರೆ. ಹಾಕಬಾರ್ದಾಗಿತ್ತು. ಆಕ್ಚುಲಿ ಅವರು ಅಭಿಮಾನಕ್ಕೇನೋ ತಂದು ಆ ಒಂದು ಗದ್ದಲದಲ್ಲಿ ಹಾಕುವಂತ ಕೆಲಸ ಮಾಡಿದ್ದಾರೆ. ಮತ್ತೆ ಅದು ದೂರ ಆದ್ಮೇಲೆ ಅದು ಮಾಹಿತಿ ಬಂದ ಮೇಲೆ ನಾನು ಕೂಡ ಅದು ನವಿಲುಗಿರಿಯ ಹಾರ ಎಲ್ಲಿದೆ ಅಂತೇಳಿ ಗುರುತಿಸ್ತಕ್ಕಂಥ ಪ್ರಯತ್ನ ಮಾಡಿ ಯಾರೋ ನಮ್ಮ ಅಭಿಮಾನಿಗಳು ಅದನ್ನ ಲಿಂಗಸೂರ್ ಕಡೆ ತಗೊಂಡು ಹೋಗಿದ್ರು. ಅದನ್ನ ಅಲ್ಲಿಂದ ವಾಪಸ್ ತರಿಸಿ
ಅರಣ್ಯ ಇಲಾಖೆಯವರು ಏನಾದರೂ ಬದಲು ವಾಪಸ್ ಹಸ್ತಾಂತರ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇನ್ನು ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂದಿರೋ ಅರಣ್ಯ ಸಚಿವರು ವನ್ಯಜೀವಿ ಕಾಯ್ದೆ ಉಲ್ಲಂಘಿಸಿದ್ದವರ ವಿರುದ್ಧ ಕ್ರಮ ಆಗೇ ಆಗುತ್ತೆ ಅಂತ ಗುಡುಗಿದ್ರು. ಶಿವನಗೌಡ ನಾಯಕ್ ಅವರಿರ್ಬೋದು ಅಥವಾ ಯಾವುದೇ ನಾಗರಿಕರಿರ್ಬೋದು, ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಉಲ್ಲಂಘನೆ ಮಾಡಿದ್ರೆ ಕಾನೂನು ರೀತಿ ಅವರ ಮೇಲೆ ಕ್ರಮ ಆಗ್ತದೆ. ಜನನಾಯಕರು ಅಂದ್ರೆ ಜನರಿಗೆ ದಾರಿದೀಪವಾಗಬೇಕು. ಈ ನೆಲದ ಕಾನೂನುಗಳ ಬಗ್ಗೆ ಸದಾ ಜಾಗೃತರಾಗಿರಬೇಕು ಮತ್ತು ಇತರರಿಗೆ ಜಾಗೃತಿ ಮೂಡಿಸಬೇಕು. ಅವರೇ ಆಸೆಗೆ ಬಿದ್ದು ತಪ್ಪು ದಾರಿ ತುಳಿಯೋದು ಮಹಾಪರಾಧ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.